ಸರ್ಕಾರಿ ಶಾಲೆಯಲ್ಲೊಬ್ಬ ಕಾಮುಕ ಮುಖ್ಯ ಶಿಕ್ಷಕ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಈತ ಮಾಡ್ತಾ ಇದ್ನಂತೆ ಅಂತ ಆರೋಪ. ಅಂದ್ರೆ ಮತ್ತು ಬರುವಂತ ಮಾತ್ರೆಯನ್ನ ಕೊಟ್ಟು ದುಷ್ಕೃತ್ಯವನ್ನ ಈತ ಮಾಡಿದ್ದಾನೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. HD ಕೋಟೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕ ಈತ ಜಂತು ಹುಳು ಅಂದ್ರೆ ಹೊಟ್ಟೆ ಹುಳಕ್ ಮಾತ್ರೆ ಕೊಡ್ತೀನಿ ಅಂತ ಹೇಳಿ ಮತ್ತು ಬರುವಂತ ಮಾತ್ರೆಯನ್ನ ಈತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದ ಅಂತ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಇತರೆ ಶಿಕ್ಷಕರ ಬಳಿಯಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ಹೀಗೆ ಮಾಡ್ತಾರೆ ಈ ಶಿಕ್ಷಕ ಅಂತ ಹೇಳ್ಕೊಂಡಿದ್ದಾರಂತೆ. HD ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂಗೆ ಆ ಶಿಕ್ಷಕ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಶಿಕ್ಷಕನ ವಿರುದ್ಧ ಪೋಷಕರು ಮತ್ತೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತನನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 4 ತಂಡಗಳನ್ನ ಪೊಲೀಸರು ರಚನೆ ಮಾಡಿ ಈತನ ಹುಡುಕಾಟಕ್ಕೋಸ್ಕರ ಬಲೆಯನ್ನ ಬೀಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿರುವಂತಹ ಕಾಮುಕ ಶಿಕ್ಷಕನ ಸ್ಟೋರಿ ಇದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಸುಮಾರು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಈ ಸ್ಕೂಲಲ್ಲಿ ಟೀಚರ್ ವರ್ಕ್ ಮಾಡ್ತಾ ಇದ್ರಂತೆ, ಜೊತೆಗೆ ಈತನ ಮೇಲೆ ಏನೆಲ್ಲ ಆರೋಪ ಕೇಳಿ ಬಂದಿದೆ? ಶರ್ಮಿತಾ, ಈತ ಕಳೆದ 5-6 ತಿಂಗಳಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ಅಲ್ಲಿರುವಂತಹ ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಮಕ್ಕಳು ಕೂಡ ಸಾಕಷ್ಟು ಪೋಷಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ. ಅಲ್ಲದೆ ಸ್ಕೂಲ್ನಲ್ಲಿ ಇರುವಂತಹ ಮತ್ತಷ್ಟು ಶಿಕ್ಷಕರಿಗೂ ಕೂಡ ಈ ವಿಚಾರವಾಗಿ ತಮ್ಮ ಅಳಲನ್ನ ತೋಡಿಕೊಂಡಿರುವಂತದ್ದು. ಅಲ್ಲದೆ ಏನು ಆ ಶಿಕ್ಷಕರು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಹೇಳಿದ್ರು ಸಹ ಯಾವುದೇ ಕ್ರಮ ಆಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ನ್ಯೂಸ್ 18 ಸಹ ಸುದ್ದಿಯನ್ನ ಮಾಡಿತ್ತು. ಸದ್ಯ ಈಗ ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ಸ್ಥಳಕ್ಕೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ SP ವಿಷ್ಣುವರ್ಧನ್ ಸೇರಿ ಭೇಟಿಯನ್ನ ನೀಡಿರುವಂತದ್ದು. ಯಾವಾಗ ಇದು ಎದ್ದಿಕೋಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು, ಆರೋಪಿ ನಾಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಈತನ ಬಂಧನಕ್ಕಾಗಿ 4 ತಂಡಗಳ ರಚನೆಯನ್ನ ಮಾಡಲಾಗಿರುವಂತದ್ದು. ಸದ್ಯ ಈತ ಏನು ಕಳೆದ 5-6 ತಿಂಗಳಿಂದಲೂ ಕೂಡ ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ತನ್ನ ಏನು ಕಚೇರಿ ಇತ್ತು, ಆ ಕಚೇರಿ ಒಳಗೆ ಬೀರು ಏನು 2 ಬೀರುಗಳನ್ನ ಈತ ಇಟ್ಟಿದ್ದ. ಆ ಬೀರುಗಳ ಮಧ್ಯದಲ್ಲಿ ಈತ ಹೆಣ್ಣು ಮಕ್ಕಳನ್ನ ಕರೆದುಕೊಂಡೋಗಿ ಅಸಭ್ಯವಾಗಿ ವರ್ತನೆಯನ್ನ ಸಹ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಸಿಕ್ಕಿರುವಂತ. ಸದ್ಯಕ್ಕೆ ಈಗ ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಸದ್ಯ ಈತ ನಾಪತ್ತೆಯಾಗಿದ್ದಾನೆ. ಕೇರಳ ಭಾಗದಲ್ಲಿ ಈತ ಅಡಗಿಕೊಂಡಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಸದ್ಯರು ಈತನ ಬಲೆಗಾಗಿ ಪೊಲೀಸರು ನಾನಾ ಕಡೆಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ತಮ್ಮ ಇನ್ಫಾರ್ಮೇಶನ್ಗೆ. SDPI ಮುಖ್ಯಸ್ಥ MK ಫೈಜಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ED ಅಧಿಕಾರಿಗಳು ಈತನನ್ನ ಬಂಧಿಸಿದ್ದಾರೆ. ವಿದೇಶದಿಂದ ಹಣವನ್ನ ಪಡೆದ ಹಾಗೆಯೇ ಸಾಗಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ED ಅಧಿಕಾರಿಗಳು ಈತನನ್ನ ಬಂಧಿಸಿದ್ದಾರೆ. ಎಲ್ಲಿಂದ ಹೇಗೆ ಎಷ್ಟು ಹಣ ಬಂತು ಅಂತ ಹೇಳಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹಣದ ಮೂಲದ ಬಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ SDPI ಮುಖಂಡನನ್ನ ಬಂಧಿಸಿರುವುದು. ಫೈಜಿ ಅಂತ ಈತನ ಹೆಸರು. ಎಲ್ಲಿಂದ ಹಣ ಬಂತು, ಹೇಗೆ ಬಂತು, ಯಾರು ತಂದು ಕೊಟ್ರು, ಎಷ್ಟು ಹಣ ಬಂತು, ಈ ರೀತಿ ಪ್ರತಿಯೊಂದು ಆಂಗಲ್ ಅಲ್ಲೂ ಕೂಡ ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸಲಾಗಿದೆ SDPI ಮುಖ್ಯಸ್ಥ MK ಫೈಜಿಯನ್ನ. ಹಣದ ಮೂಲದ ಬಗ್ಗೆ ಸದ್ಯಕ್ಕೆ ED ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿದೆ. ವಿದೇಶಗಳಿಂದ ಹಣವನ್ನ ಪಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಬಂಧಿಸಿದ್ದಾರೆ.